Hello students, welcome to SUPSC. ಇವತ್ತಿನ ಕರೆಂಟ್ ಅಫೇರ್ಸ್ ಟಾಪಿಕ್ ಆಫ್ ದ ಡೇಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಟೆನೆನ್ಸಿ ಆಕ್ಟ್, ಮಾಡೆಲ್ ಟೆನೆನ್ಸಿ ಆಕ್ಟ್ 2021. ಇತ್ತೀಚೆಗೆ ಇದು ಕಾನೂನಾಗಿದೆ ಗೆಳೆಯರೆ. 2019ರಲ್ಲಿ ಇದನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು. ಈಗ ಇದು ಕಾನೂನಾಗಿದೆ. ಇದರಲ್ಲಿ ಏನೇನಿದೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಗೆಳೆಯರೆ. ನಾನು ನಿಮ್ಮ DVK ಸರ್. ಇಲ್ಲಿ ಕಾಣ್ತಕ್ಕಂತಹ ಟೆಕ್ಸ್ಟ್ ಅನ್ನ ನೀವು ಟೆಲಿಗ್ರಾಮ್ ನಲ್ಲಿ ಸರ್ಚ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದಾಗಿದೆ. ಯಾಕೆ ಇದು ನ್ಯೂಸ್ ನಲ್ಲಿದೆ ಅಂತ ನಾವು ನೋಡಿದ್ರೆ, ಈಗಾಗಲೇ ಹೇಳಿದಂತೆ ನಮ್ಮ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಈಗ ಇದು ಅಪ್ರೂವ್ ಆಗಿರ್ತದ. ಇದ್ರ ಹೆಸರು ಮಾಡೆಲ್ ಟೆನೆನ್ಸಿ ಆಕ್ಟ್ ಮತ್ತು ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿಗಳಿಗಾಗಿ ಇದನ್ನ ರೆಡಿ ಮಾಡಲಾಗಿರ್ತದ. ಮತ್ತು ಇಲ್ಲಿ ರೆಂಟಲ್ ಪ್ರಾಪರ್ಟೀಸ್ ಮೇಲೆ ಏನು ಲಾಗಳಿತ್ತು ಮುಂಚೆ ಅವುಗಳನ್ನ ತಿದ್ದುಪಡಿ ಮತ್ತು ಇನ್ನೂ ಹಲವು ಲಾಗಳನ್ನ ಇದರಲ್ಲಿ ಕಾನೂನುಗಳನ್ನ ಇದರಲ್ಲಿ ಆಡ್ ಮಾಡಲಾಗಿದೆ. ಅವುಗಳನ್ನ ಏನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾಕೆ ಇಲ್ಲಿ ಮಾಡೆಲ್ ಟೆನೆನ್ಸಿ ಆಕ್ಟ್ ಅಂತ ಇದೆ, ಡೈರೆಕ್ಟ್ ಆಗಿ ಟೆನೆನ್ಸಿ ಆಕ್ಟ್ ಅಂತ ಯಾಕೆ ಕೊಡ್ಲಿಲ್ಲ ಅನ್ನೋದನ್ನ ನಿಮಗೆ ಈಗ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಭೂಮಿ ಅಂತ ಅನ್ನೋದು, ಭೂ ಮಾಲೀಕತ್ವ ಅಥವಾ ಭೂಮಿ ಅಂತ ಅನ್ನೋದು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂತಹ ಒಂದು ವಿಷಯ ಆಗಿರ್ತದೆ ಗೆಳೆಯರೆ. ಇದು ಕೇಂದ್ರ ಪಟ್ಟಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಪಡುವುದಿಲ್ಲ. ಆದ್ರಿಂದ ಕೇಂದ್ರ ಪಟ್ಟಿ ಕೇವಲ ಇದರ ಮೇಲೆ ಕಾನೂನನ್ನ ಈಗೇನು ಮಾಡಿದೆ ಇದನ್ನ ರಾಜ್ಯಗಳು ಒಪ್ಪಿಗೆಗೆ ಬಿಡಬಹುದೇ ಹೊರತು ಇದನ್ನ ಇಂಪೋಸ್ ಮಾಡುವ ಹಾಗಿಲ್ಲ. ಇದನ್ನ ಇಂಪೋಸ್ ಮಾಡೋಕೆ ಯಾವುದೇ ರೀತಿಯಾದಂತಹ ಹಕ್ಕುಗಳು ಸಂವಿಧಾನದಲ್ಲಿ ಕೇಂದ್ರದ ಕಡೆಗೆ ಇಲ್ಲ. ಆದ್ರೆ ಇದ್ರ ಮೇಲೆ ಒಂದು ರಾಜ್ಯಗಳಿಗೆ ಚಾಯ್ಸ್ ಅನ್ನ ಕೊಡ್ಲಾಗ್ತದ. ಈಗ ಹೇಗೆ ರೇರಾ ಆಕ್ಟ್ ಯಾವ ರೀತಿ ಇದೆ, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ, ರೇರಾ ಆಕ್ಟ್ ಅಂತ ಏನ್ ಕರಿತೀವಿ, ಇದನ್ನ ರಾಜ್ಯಗಳಿಗೆ ಚಾಯ್ಸ್ ನೀಡಲಾಗ್ತಿತ್ತು. ಯಾವ ರೀತಿಯಾಗಿ ರಾಜ್ಯಗಳು ಅದನ್ನ ಸ್ವೀಕರಿಸಿದ್ರೆ ಅವರ ರಾಜ್ಯದಲ್ಲಿ ಅದು ಜಾರಿ ಬರ್ತದ, ಇಲ್ಲ ಅಂತಂದ್ರೆ ಅವರ ರಾಜ್ಯಗಳಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಅರ್ಥ. ಆ ರೀತಿಯಾದಂತಹ ರೇರಾ ಆಕ್ಟ್ ಕೂಡ ಇದೇ ರೀತಿಯಾಗಿ ಜಾರಿಗೆ ಬಂದಿತ್ತು. ಹಾಗೆ ಅದೇ ಒಂದು ರೀತಿಯಲ್ಲಿನೇ ಈ ಒಂದು ಆಕ್ಟ್ ಕೂಡ ಜಾರಿಗೆ ಬರಲಿದೆ, ಜಾರಿಗೆ ಬಂದಿದೆ. ಆದ್ರೆ ರಾಜ್ಯಗಳು ಇದನ್ನ ಒಪ್ಕೊಂಡ್ರೆ ಅವರ ರಾಜ್ಯದಲ್ಲಿ ಜಾರಿಗೆ ಬರ್ತದ, ಒಪ್ಕೊಲಿಲ್ಲ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಹಳೆ ಆಕ್ಟ್ ಮೇಲೆ, ಸುಮಾರು 50 ವರ್ಷಗಳ ಹಳೆಯ ಬಾಡಿಗೆದಾರರ ಆಕ್ಟ್ಗಳಿವೆ, ಬಾಡಿಗೆದಾರರ ಕಾನೂನುಗಳಿವೆ, ಅವುಗಳ ಮುಖಾಂತರವೇ ನಡೀತಾ ಇರ್ತದ. ಮುಂಚೆ ಯಾವ ರೀತಿಯಾಗಿ ಒಂದು ಬಾಂಡ್ ಮೇಲೆ ರೆಂಟಲ್ ಅಗ್ರಿಮೆಂಟ್ ಅನ್ನ ಮಾಡಿ ಕೆಲಸ ಕಾರ್ಯಗಳು ನಮ್ಮದು ನಡೀತಾ ಇತ್ತು, ಅದೇ ರೀತಿಯಾಗಿನೇ ನಡೀತದ. ಇಲ್ಲಿ ರಾಜ್ಯಗಳು ಒಪ್ಕೋತಾರೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ ಆಗಿರ್ತದ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಆಕ್ಟ್ ಅನ್ನಾಗಿ ಮಾಡಿದೆ. ಇದರಲ್ಲಿ ಏನೇನಿದೆ ಅಂತ ನಾವು ತಿಳ್ಕೊಳ್ಳೋಣ. ರೇರಾ ಆಕ್ಟ್ ಕರ್ನಾಟಕದಲ್ಲಿ ಜಾರಿಗೆ ಬಂದಿರ್ತದ. ಸೊ ಇದು ಕೂಡ ಬರುವಂತಹ ಚಾನ್ಸಸ್ ತುಂಬಾನೇ ಇರ್ತದ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಒಂದೇ ಪಕ್ಷ ಆಡಳಿತದಲ್ಲಿ ಇರೋದ್ರಿಂದ ಅಲ್ಲಿ ಇಂಪೋಸ್ ಆಗಿರ್ತಕ್ಕಂತಹ ಕಾನೂನು ಕರ್ನಾಟಕ ಒಪ್ಕೊಳ್ತಕ್ಕಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇರ್ತದ. ಆದ್ರಿಂದ ಇದನ್ನ ನಾವು ಸ್ಟಡಿ ಮಾಡ್ಲೇಬೇಕಾಗ್ತದ. ಇಲ್ಲಿ ಈ ಡ್ರಾಫ್ಟ್ ಆಕ್ಟ್ ಅನ್ನ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ 2019ರಲ್ಲಿ ಈ ಒಂದು ಡ್ರಾಫ್ಟ್ ಆಕ್ಟ್ ಅನ್ನ ಪ್ರಸ್ತುತಪಡಿಸಿರ್ತದ. ಈಗ ಇದು ಏನಾಗಿದೆ, ಆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಇದರ ಮಸೂದೆಯನ್ನ ಪ್ರಸ್ತುತಪಡಿಸಿರ್ತದ ಯಾವುದು, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಇಲ್ಲಿ ಏನು ಚೇಂಜಸ್ ಆಗಿದೆ, ಮುಖ್ಯವಾಗಿ ಕೀ ಪಾಯಿಂಟ್ಸ್ ಗಳನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಇಮೇಜ್ ನಲ್ಲಿ. ಏನಂತಂದ್ರೆ ವರ್ಬಲ್ ರೆಂಟ್ ಅಗ್ರಿಮೆಂಟ್ಗಳು ಇಲ್ಲಿಗಲ್ ಆಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗ್ಲೇ ನಮ್ಮ ಸ್ಟೂಡೆಂಟ್ಗಳು ಸಹಿತ ಹಲವಾರು ಜನ ಧಾರವಾಡ ಆಗಿರಬಹುದು, ಬೆಳಗಾವಿ ಆಗಿರಬಹುದು, ಸುಮಾರು ಕಡೆಗೆ ರೆಂಟ್ ನಲ್ಲಿ ಇರ್ತಾರೆ. ಯಾವುದೇ ರೀತಿಯಾದಂತಹ ರೆಂಟ್ ಅಗ್ರಿಮೆಂಟ್ಗಳು ಅಲ್ಲಿ ಇರೋದಿಲ್ಲ. ರಿಟರ್ನ್ ರೆಂಟ್ ಅಗ್ರಿಮೆಂಟ್ಗಳು ಕೇವಲ ಬಾಯಿ ಮಾತಿನಲ್ಲಿ ಮಾತಾಡಿ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಇರುವಂತಹ ಒಂದು ಪ್ರೊಸೀಜರ್ ಇರ್ತದ. ಸೊ ಆ ರೀತಿ ಇರ್ತಕ್ಕಂತಹ ಬಾಯಿ ಮಾತಿನಲ್ಲಿ ಮಾಡಿರ್ತಕ್ಕಂತಹ ರೆಂಟ್ ಅಗ್ರಿಮೆಂಟ್ಗಳು ಇಲ್ಲಿಗಲ್ ಆಗಿರ್ತವೆ. ಇನ್ನು ಮುಂದೆ ರಿಟರ್ನ್ ಅಗ್ರಿಮೆಂಟ್ ಗಳನ್ನ ಮಾಡಿಸ್ಲೇಬೇಕಾಗ್ತದ.
ಇನ್ನು ಸೆಕ್ಯೂರಿಟಿ ಡಿಪಾಸಿಟ್, ಮನೆಗಳನ್ನ ತೆಗೆದುಕೊಳ್ಳೋರು ಯಾರು ಇರ್ತಾರೆ ಅವರಿಗೆ ಸೆಕ್ಯೂರಿಟಿ ಡಿಪಾಸಿಟ್ ನಾರ್ಮಲಿ ಎಲ್ಲಾ ಕಡೆಗೂ ಕೂಡ ಇಂಪೋಸ್ ಆಗ್ತಾ ಇರ್ತದ. ಸೊ ಸೆಕ್ಯೂರಿಟಿ ಡಿಪಾಸಿಟ್ ಎಷ್ಟು ಇರಬೇಕು ಅಂತ ಹೇಳ್ತಾ ಇದ್ರೆ 2 ತಿಂಗಳ ರೆಂಟ್ ನಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರೋ ಹಾಗಿಲ್ಲ ಯಾರಿಗೆ ರೆಸಿಡೆನ್ಸಿಯಲ್ ದವ್ರಿಗೆ. ಇನ್ನು ಕಮರ್ಷಿಯಲ್ ಪರ್ಪಸ್ ಅದನ್ನ ತಗೋತಾ ಇದ್ರೆ ಕಮರ್ಷಿಯಲ್ ಪರ್ಪಸ್ ಇದ್ದವ್ರಿಗೆ ಇದು 6 ತಿಂಗಳ ಮಟ್ಟಿಗೆ ಇರ್ತದ. ಇಲ್ಲಿ ನಾನ್ ರೆಸಿಡೆನ್ಶಿಯಲ್ ಪ್ರಿಮೈಸಸ್ ಏನಿರ್ತವೆ ಅದರ ಡೆಪಾಸಿಟ್ ಅಥವಾ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ನಾವೇನು ಕರಿತೀವಿ ಅದು ಎಷ್ಟರ ಮಟ್ಟಿಗೆ ಇರ್ತದ 6 ತಿಂಗಳ ರೆಂಟ್ ನ ಸರಿ ಸಮಾನವಾಗಿರ್ತದ. ಈಗ ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಅಥವಾ 5,000 ರೂಪಾಯಿಗಳ ರೆಂಟ್ ಇದೆ ಅಂತಂದ್ರೆ ಅದಕ್ಕೆ ರೆಸಿಡೆನ್ಶಿಯಲ್ ಪರ್ಪಸ್ಗಾಗಿ ಅದು ಪ್ರಿಮೈಸಸ್ ಇದ್ರೆ ಅದರ ಸೆಕ್ಯೂರಿಟಿ ಡಿಪಾಸಿಟ್ ಎಷ್ಟಿರ್ತದ 10,000 ರೂಪಾಯಿಗಳು ಮಾತ್ರ ಇರಬೇಕು ಅಂತಕ್ಕಂಥದ್ದು ಕಾನೂನು ಆಗಿದೆ. ಮತ್ತು ಇನ್ನು ನಾನ್ ರೆಸಿಡೆನ್ಶಿಯಲ್ ಪ್ರೊಮೈಸಸ್ ಅಂತಂದ್ರ ನಾರ್ಮಲ್ ಆಗಿ ನಾವು ಅಂಗಡಿ ಮಳಿಗೆಗಳನ್ನ ನೋಡ್ತಾ ಇರ್ತೇವೆ, ಹಲವಾರು ಜನ ರೆಂಟ್ ನಲ್ಲಿ ನಿಂತು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ. ಅವ್ರದ್ದು ಫಾರ್ ಎಕ್ಸಾಂಪಲ್ 5,000 ರೂಪಾಯಿಗಳು ರೆಂಟ್ ಅಂತ ನಾವು ನೋಡಿದ್ರೆ ಇಲ್ಲಿ ಎಷ್ಟಿರ್ತದ 30,000 ರೂಪಾಯಿಗಳವರೆಗೂ ಅದರ ಡೆಪಾಸಿಟ್ ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜುರಿಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್ ಬಾರ್ಡ್, ಮುಂಚೆ ರೆಂಟ್ ಕೊಟ್ಟವರಲ್ಲಿ ಮತ್ತು ರೆಂಟ್ ತಗೊಂಡವರಲ್ಲಿ ಒಂದ್ ರೀತಿಯಾಗಿ ಯಾವ್ದಾದ್ರು ಡಿಸ್ಪ್ಯೂಟ್ಗಳಾದ್ರೆ ಕೋರ್ಟ್ ಕೇಸನ್ನ ಹಾಕಿ ಆ ಕೋರ್ಟ್ ಕೇಸ್ಗಳಲ್ಲಿ ಏನ್ ಮಾಡ್ತಾ ಇದ್ರು ಫೈಟ್ ಮಾಡ್ತಾ ಇದ್ರು. ಅದು ತುಂಬಾನೇ ಒಂದು ಲೆಂದಿ ಪ್ರೊಸೆಸರ್ ಆಗಿತ್ತು ಮತ್ತು ತುಂಬಾನೇ ಖರ್ಚುದಾಯಕವಾಗಿತ್ತು. ದಟ್ಸ್ ವೈ ಇದನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಿವಿಲ್ ಕೋರ್ಟ್ಗಳಲ್ಲಿ ರೆಂಟ್ ಡಿಸ್ಪ್ಯೂಟ್ ಗಳನ್ನ ಬಗೆಹರಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಡ್ರೆಸಲ್ ವಿದಿನ್ 60 ಡೇಸ್, 60 ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ರೆಂಟ್ ಗಳ ವಿಚಾರ ಆಗಿರಬಹುದು, ಡಿಸ್ಪ್ಯೂಟ್ ಆಗಿರಬಹುದು, ಬಗೆಹರಿಸ್ತಾರೆ ಅಂತ ಹೇಳ್ತಾ ಇದ್ರೆ. ಇನ್ನು ನೋ ಇವಿಕ್ಷನ್ ಆಫ್ ಟೆನೆಂಟ್ ಡ್ಯೂರಿಂಗ್ ಟೆನೆನ್ಸಿ ಪೀರಿಯಡ್. ಈಗ ಫಾರ್ ಎಕ್ಸಾಂಪಲ್ 1 ವರ್ಷಗಳ ಮಟ್ಟಿಗೆ ಆ ಬಾಂಡ್ ಇತ್ತಂದ್ರೆ, ಈಗ ನಾರ್ಮಲಿ 11 ತಿಂಗಳ ಮಟ್ಟಿಗೆ ಮಾಡಿಸ್ತಾ ಇರ್ತೇವೆ. 11 ತಿಂಗಳ ಮಟ್ಟಿಗೆ ಆ ಒಂದು ರೆಂಟಲ್ ಬಾಂಡ್ ಇತ್ತು ಅಂತಂದ್ರೆ 11 ತಿಂಗಳವರೆಗೂ ಆ ಮನುಷ್ಯ ಯಾರು ರೆಂಟ್ ನಲ್ಲಿ ಇರ್ತಾನೆ ಆತನನ್ನ ಖಾಲಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾಗಿನೂ ಆತನನ್ನ ಇವಿಕ್ಷನ್ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಕಾನೂನು ಹೇಳ್ತದ. ಇನ್ ಫೋರ್ಸ್ ಮೆಜೂರ್ ಟೆನೆಂಟ್ ಅಲೌಡ್ ಟು ಸ್ಟೇ ಫಾರ್ ಅ ಮಂತ್. ಯಾವ್ದಾದ್ರೂ ತುಂಬಾನೇ ದೊಡ್ಡ ಡಿಸ್ಪ್ಯೂಟ್ ಇದ್ರೂ ಕೂಡ ಅಲ್ಲಿ ಬಾಡಿಗೆದಾರ 1 ತಿಂಗಳವರೆಗೆ ನಿಲ್ಲಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಬ್ಯಾಲೆನ್ಸ್ಡ್ ವೇ ಅನ್ನ ಕಂಡುಕೊಳ್ಳೋಕೆ ಒಂದು ಆಕ್ಟ್ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಪ್ರೊವಿಷನ್ ಗಳನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಏನು ಆ ಪ್ರೊವಿಷನ್ಸ್ ಅಂತ ನೋಡಿದ್ರೆ ಇಲ್ಲಿ ರಿಟರ್ನ್ ಅಗ್ರಿಮೆಂಟ್ ಕಂಪಲ್ಸರಿ ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಸ್ಟಾಬ್ಲಿಷಸ್ ಇಂಡಿಪೆಂಡೆಂಟ್ ಅಥಾರಿಟಿ ಅಂಡ್ ರೆಂಟ್ ಕೋರ್ಟ್. ಈಗ ಇದಕ್ಕೆ ರೆಂಟ್ ಡಿಸ್ಪ್ಯೂಟ್ ಅಥಾರಿಟಿ ಅಂತಾನೆ ಒಂದು ಸೆಪರೇಟ್ ಅಥಾರಿಟಿ ಇರ್ತದ. ಅಥಾರಿಟಿ ಏನ್ ಮಾಡ್ತದ, ಇನಿಷಿಯಲ್ ಬೆಳವಣಿಗೆಗಳನ್ನ ಮೇಂಟೈನ್ ಮಾಡ್ತದ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏರಿಯಾ ಆಗಿರಬಹುದು, ಯಾವುದೋ ಒಂದು ತಾಲೂಕು ಅಥವಾ ಜಿಲ್ಲೆ ಆಗಿರಬಹುದು, ಆ ಒಂದು ಸಿಟಿ ಆಗಿರಬಹುದು, ಅಲ್ಲಿ ರೆಂಟ್ ಡಿಸ್ಪ್ಯೂಟ್ ಅಥಾರಿಟಿಗಳು ಇರ್ತವೆ. ಅಲ್ಲಿ ಈ ಬಾಂಡ್ ಟೆನೆಂಟ್ ಬಾಂಡ್ ಅನ್ನ ಏನ್ ಮಾಡ್ಕೋತಾರೆ, ಆ ಒಂದು ಬಾಂಡ್ ಇವರ ಕಡೆಗೂ ಕೂಡ ಅದು ಸಲ್ಲಿಕೆ ಆಗ್ಬೇಕಾಗ್ತದ. ಮುಂದೆ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಟೆನೆಂಟ್ ಮತ್ತು ಲ್ಯಾಂಡ್ ಲಾರ್ಡ್ ಇವರಿಬ್ಬರಲ್ಲೂ ಏನಾದ್ರೂ ಡಿಸ್ಪ್ಯೂಟ್ಸ್ ಬಂದ್ರೆ ಅದನ್ನ ಯಾರು ಬಗೆಹರಿಸ್ತಾರೆ, ರೆಂಟ್ ಡಿಸ್ಪ್ಯೂಟ್ ಅಥಾರಿಟಿ ಬಗೆಹರಿಸ್ತದ. ಇನ್ನು ರೆಂಟ್ ಕೋರ್ಟ್, ಇಲ್ಲಿಯೂ ಕೂಡ ಬಗೆಹರಿಲಿಲ್ಲ ಅಂತಂದ್ರೆ ಅವರು ರೆಂಟ್ ಕೋರ್ಟ್ಗೆ ಹೋಗಬಹುದು, ಅಲ್ಲಿ ಹೋಗಿ ಅದನ್ನ ಬಗೆಹರಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಬಗೆಹರಿಲಿಲ್ಲ ಅಂತಂದ್ರೆ ರೆಂಟ್ ಟ್ರಿಬ್ಯುನಲ್ ಅಂತ ಹೇಳಲಾಗ್ತದ. ರೆಂಟ್ ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಇದನ್ನ ಬಗೆಹರಿಸಬಹುದಾಗಿದೆ. ಹೀಗೆ 3 ಸ್ಟೆಪ್ ಗಳನ್ನ ಮಾಡಿ ಒಂದು ಲೀಗಲ್ಲಿ ಒಂದು ಫಾಸ್ಟ್ ವೇ ಅನ್ನ ಕಂಡುಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೆಕ್ಯೂರಿಟಿ ಡಿಪಾಸಿಟ್ ಈಗಾಗಲೇ ಹೇಳಿದ್ದೀನಿ. ರೆಸಿಡೆನ್ಸಿಯಲ್ ಇದ್ರೆ 2 ಮಂತ್ಗಳ ರೆಂಟ್ಗೆ ಸಮಾನ ಆಗಿರ್ಬೇಕು ಮತ್ತು ಕಮರ್ಷಿಯಲ್
ಆಗಿದ್ರೆ 6 ಮಂತ್ಗಳ ರೆಂಟ್ಗೆ ಸಮಾನ ಇರ್ತದ. ಇನ್ನು ಕೆಲವೊಂದು ರೈಟ್ಸ್ ಮತ್ತು ಅಬ್ಲಿಗೇಷನ್ ಗಳನ್ನ ಈ ಒಂದು ಆಕ್ಟ್ ಡಿಸ್ಕ್ರೈಬ್ ಮಾಡ್ತದ, ಯಾವ ರೀತಿ ಅಂತ ಹೇಳ್ತದ. ಅದರಲ್ಲಿ ಈ ಲ್ಯಾಂಡ್ ಲಾರ್ಡ್ ಏನಿರ್ತಾರೆ, ಆ ಒಂದು ಪ್ರಿಮೈಸಸ್ ನ ಮಾಲೀಕ, ಆತ ಅಲ್ಲಿ ಇರ್ತಕ್ಕಂತಹ ಸ್ಟ್ರಕ್ಚರಲ್ ರಿಪೇರ್ಗಳು, ಈಗ ಫಾರ್ ಎಕ್ಸಾಂಪಲ್ ಗೋಡೆಯಲ್ಲಿ ಬಿರುಕು ಬಿಟ್ಟಿದ್ರೆ, ಮೇಲ್ಛಾವಣಿಯಲ್ಲಿ ಬಿರುಕು ಬಿಟ್ಟಿದ್ರೆ ಅದನ್ನ ಲ್ಯಾಂಡ್ ಲಾರ್ಡ್ ನ ಭರಿಸ್ಬೇಕಾಗ್ತದ. ಇನ್ನು ಯಾವ ಯಾವ ನೆಸೆಸಿಯೇಟೆಡ್ ಡ್ಯಾಮೇಜ್ ಗಳನ್ನ ಈಗ ಟೆನೆಂಟ್ ಮಾಡಿರ್ತಾನೆ, ಫಾರ್ ಎಕ್ಸಾಂಪಲ್ ಗೋಡೆಗಳ ವೈಟ್ ವಾಷಿಂಗ್ ಹೋಗಿರೋದು ಆಗಿರಬಹುದು, ಪೇಂಟ್ ಆಗಿರಬಹುದು, ಡೋರ್ ಮತ್ತು ವಿಂಡೋಗಳ ಪೇಂಟ್ ಆಗಿರಬಹುದು, ಮತ್ತು ಅವುಗಳು ಮುರಿದಿದ್ರೆ ಅವುಗಳನ್ನ ಟೆನೆಂಟ್ನೇ ಮಾಡಿಸ್ಬೇಕಾಗ್ತದ. ಕೇವಲ ಸ್ಟ್ರಕ್ಚರಲ್ ರಿಪೇರ್ಸ್ ಗಳಿಗೆ ಮಾತ್ರ ಅದು ಲ್ಯಾಂಡ್ ಲಾರ್ಡ್ ನ ಒಂದು ಜವಾಬ್ದಾರಿಯಾಗಿರ್ತದ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಕ್ಚರಲ್ ರಿಪೇರ್ಸ್ ಗಳು ಟೆನೆಂಟ್ ನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಗೋಡೆಯಲ್ಲಿ ಬಿರುಕನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮೇಲ್ಛಾವಣಿಯಲ್ಲಿ ಬಿರುಕನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಲಾಜಿಕ್ ನೊಂದಿಗೆ ಲ್ಯಾಂಡ್ ಲಾರ್ಡ್ ಅದನ್ನ ಭರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಆಕ್ಟ್ ನಲ್ಲಿ. ಇನ್ನು ಟೆನೆಂಟ್ ಯಾವ್ದಾವ್ದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾನೆ, ಇದಲ್ಲದೆ ವಾಲ್ಗಳಾಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ವೈಟ್ ವಾಶ್ ಆಗಿರಬಹುದು, ಇವುಗಳನ್ನೆಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡು ಇನ್ನು ಡ್ರೈನ್ ಕ್ಲೀನಿಂಗ್ ಆಗಿರಬಹುದು, ಸ್ವಿಚಸ್ಗಳು, ಸಾಕೆಟ್ಗಳ ರಿಪೇರಿಗಳು, ಮತ್ತು ಕಿಚನ್ ಫಿಕ್ಸ್ಚರ್ಗಳು, ಕಿಚನ್ ಸಿಂಕ್ಸ್ ಆಗಿರಬಹುದು, ಕಿಚನ್ ಟೇಬಲ್ಸ್ ಆಗಿರಬಹುದು, ಕಪಾಟುಗಳಾಗಿರಬಹುದು, ರಿಪ್ಲೇಸ್ಮೆಂಟ್ ಆಫ್ ಗ್ಲಾಸ್ ಪ್ಯಾನಲ್ಸ್ ಇನ್ ವಿಂಡೋಸ್, ಕಿಟಕಿಗಳ ಗಾಜುಗಳು ಒಡೆದ್ರೆ ಅದನ್ನ ಟೆನೆಂಟ್ನೇ ಭರಿಸ್ಬೇಕಾಗ್ತದ. ಮತ್ತು ಗಾರ್ಡನ್ಗಳ ಮೇಂಟೆನೆನ್ಸ್ ಮತ್ತು ಅಂಗಳಗಳಿದ್ರೆ ಅಂಗಳಗಳ ಮೇಂಟೆನೆನ್ಸ್ ಅನ್ನ ಅಲ್ಲಿ ಇರ್ತಕ್ಕಂತಹ ಬಾಡಿಗೆದಾರನ ಮಾಡಬೇಕಾಗ್ತದ. ಹೀಗೆ ಅಲ್ಲಿ ಇರ್ತಕ್ಕಂತಹ ಹಲವು ರೆಸ್ಪಾನ್ಸಿಬಿಲಿಟಿಗಳನ್ನ ಅಲ್ಲಿ ಇರ್ತಕ್ಕಂತಹ ಲ್ಯಾಂಡ್ ಲಾರ್ಡ್ ಮತ್ತು ಬಾಡಿಗೆದಾರನ ನಡುವೆ ಈ ಒಂದು ಆಕ್ಟ್ ಹಂಚಿಕೆ ಮಾಡ್ತದ. ಹಂಚಿಕೆ ಮಾಡೋದ್ರಿಂದ ಹಲವಾರು ಡಿಸ್ಪ್ಯೂಟ್ಗಳನ್ನ ಅಲ್ಲಿ ಬಗೆಹರಿಸ್ತಾ ಇದೆ. ಇನ್ನು ಲ್ಯಾಂಡ್ ಓನರ್ 24 ಗಂಟೆಗಳ ಒಂದು ಪ್ರಯರ್ ನೋಟಿಸ್ ಅನ್ನು ನೀಡಬೇಕಾಗ್ತದ. ಅಲ್ಲಿ ರೆಂಟೆಡ್ ಪ್ರಿಮೈಸಸ್ಗೆ ಒಳಗಡೆ ಬರೋದಕ್ಕಿಂತ ಮುಂಚೆ, ಯಾವುದಕ್ಕಾಗಿ, ಈಗ ರಿಪೇರ್ಸ್ ಇದ್ದಿರಬಹುದು, ರಿಪ್ಲೇಸ್ಮೆಂಟ್ಸ್ ಇದ್ದಿರಬಹುದು, ಅವುಗಳನ್ನ ಮಾಡ್ಲಿಕ್ಕೆ ಲ್ಯಾಂಡ್ ಲಾರ್ಡ್ ಅಲ್ಲಿ 24 ಗಂಟೆಗಳ ಮುಂಚೆ ಅಲ್ಲಿ ಇರ್ತಕ್ಕಂತಹ ಟೆನೆಂಟ್ಗೆ ಹೇಳಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿಯ ದುರಸ್ತಿಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ 24 ಗಂಟೆಗಳ ಮುಂಚೆ ಹೇಳಬೇಕಾಗ್ತದೆ. ಎಲೆಕ್ಟ್ರಿಸಿಟಿ ಈಗ ಮುಂಬರುವ 24 ಗಂಟೆಗಳಲ್ಲಿ ರಿಪೇರಿ ಮಾಡ್ಲಾಗ್ತದ ಅಂತ. ನೀರಿನ ದುರಸ್ತಿ ಆಗಿರ್ಬೋದು, ಪೈಪ್ಲೈನ್ಗಳ ದುರಸ್ತಿ ಆಗಿರ್ಬೋದು, ಈ ರೀತಿಯಾದಂತಹ ದುರಸ್ತಿಗಳನ್ನ ಮಾಡ್ಲಿಕ್ಕೆ 24 ಗಂಟೆಗಳ ಮುಂಚೆ ಹೇಳ್ಬೇಕಾಗ್ತದ. ಇನ್ನು ಲ್ಯಾಂಡ್ ಲಾರ್ಡ್ ಎಲ್ಲಾ ಕಂಡೀಷನ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮತ್ತು ರೆಂಟ್ ಅಗ್ರಿಮೆಂಟ್ ಗಳು ಅವನ ಹತ್ರ ಇದ್ರೆ ಮತ್ತು ಎಲ್ಲ ನೋಟಿಸ್ಗಳು ಕೂಡ ಅವನು ಫುಲ್ಫಿಲ್ ಮಾಡಿದ್ರೆ, ಇದೆಲ್ಲ ಆದ್ಮೇಲೂ ಕೂಡ ಅಲ್ಲಿ ಇರ್ತಕ್ಕಂತಹ ಟೆನೆಂಟ್ ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಆತ ಒಪ್ಪಲಿಲ್ಲ ಅಂತಂದ್ರೆ ಲ್ಯಾಂಡ್ ಲಾರ್ಡ್ಗೆ ಪೂರ್ತಿ ಹಕ್ಕಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ 11 ತಿಂಗಳ ಒಂದು ರೆಂಟ್ ಅಗ್ರಿಮೆಂಟ್ ಇರುತ್ತೆ ಅಂತ ಹೇಳಿದ್ನಿ. ಈ 11 ತಿಂಗಳ ರೆಂಟ್ ಅಗ್ರಿಮೆಂಟ್ ಅನ್ನ ಬಿಟ್ಟು ಹೆಚ್ಚಿಗೆ ಆ ಒಂದು ಟೆನೆಂಟ್ ಇರ್ತಾ ಇದ್ದಾನೆ ಮತ್ತು ಆತ ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ ಅಂತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಒಬ್ಬ ಟೆನೆಂಟ್ಗೆ ಲ್ಯಾಂಡ್ ಲಾರ್ಡ್ 2 ಪಟ್ಟು ಮಂತ್ಲಿ ರೆಂಟ್ ಅನ್ನ ವಿಧಿಸಬಹುದಾಗಿದೆ ಫಾರ್ 2 ಮಂತ್ಸ್. 2 ತಿಂಗಳವರೆಗೆ. ಈಗ ಟೆನೆಂಟ್ ಬಿಟ್ಟು ಹೋಗ್ಲಿಲ್ಲ 11 ತಿಂಗಳಾದ್ಮೇಲೆ ಅಂದ್ರೆ 12ನೇ ತಿಂಗಳು ಮತ್ತು ಮುಂದಿನ ವರ್ಷದ 1ನೇ ತಿಂಗಳು ಆತ 2 ಪಟ್ಟು ಮಂತ್ಲಿ ರೆಂಟ್ ಅನ್ನ ಆತನಿಗೆ ವಿಧಿಸಬಹುದಾಗಿದೆ. ಅಂದ್ರೂ ಕೂಡ ಆತ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ಮುಂದಿನ ಎಲ್ಲಾ ತಿಂಗಳುಗಳಿಗೂ 4 ಪಟ್ಟು ಆತ ಮಂತ್ಲಿ ರೆಂಟ್ ಅನ್ನ ಆ ಟೆನೆಂಟ್ ನ ವಿರುದ್ಧವಾಗಿ ವಿಧಿಸಬಹುದಾಗಿದೆ ಅಂತ ಈ ಕಾನೂನು ಹೇಳ್ತದ. ಇನ್ನು ರೆಸಿಡೆನ್ಶಿಯಲ್, ಕಮರ್ಷಿಯಲ್ ಮತ್ತು ಎಜುಕೇಶನಲ್ ಪರ್ಪಸ್ ಗಳಿಗೆ ಮಾತ್ರ
ಈ ಒಂದು ಆಕ್ಟ್ ಅಪ್ಲೈ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂಡಸ್ಟ್ರಿಯಲ್ ಯೂಸ್ ಗಳಿಗೆ ಇದು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೋಟೆಲ್ಗಳಿದ್ರೆ, ಲಾಡ್ಜಿಂಗ್ ಗಳಿದ್ರೆ ಅಥವಾ ಇನ್ನುಗಳಿದ್ರೆ ಅವುಗಳಿಗೆ ಇದು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ಜಾರಿಗೆ ತರಲಾಯಿತು ಅಂತ ನಾವು ನೋಡಿದ್ರೆ 2011ರ ಸೆನ್ಸಸ್ ನ ಪ್ರಕಾರ 1.1 ಕೋಟಿ ಮನೆಗಳು ಇನ್ನು ಖಾಲಿಯಾಗಿನೇ ಇರ್ತವೆ. ಯಾವ ಮನೆಗಳು ಕೂಡ ಅವುಗಳನ್ನ ರೆಂಟ್ ಕೊಡ್ಲಾಗ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಒಂದು ಡಿಸ್ಪ್ಯೂಟ್ ನಡೆದಿದೆ, ಆದ್ರಿಂದ ಅದು ಖಾಲಿಯಾಗಿ ಬಿದ್ದಿವೆ. 2022ರ ಹೌಸಿಂಗ್ ಫಾರ್ ಆಲ್ ಅಂತಕ್ಕಂತಹ ಒಂದು ವಿಷನ್ಗೆ ಇದು ಒಂದು ಕಾಂಪ್ಲಿಮೆಂಟರಿ ಆಕ್ಟ್ ಆಗಿ ಇದನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬಹುದಾಗಿದೆ. ಇನ್ನು ಇದರಲ್ಲಿ ಸಿಗ್ನಿಫಿಕೆನ್ಸ್ ಏನೇನು ಇರ್ತದ ಅಂತ ನಾವು ನೋಡಿದ್ರೆ, ಈ ಲ್ಯಾಂಡ್ ಡಿಸ್ಪ್ಯೂಟ್ ಕೇವಲ 6 ತಿಂಗಳಲ್ಲಿ ಬಗೆಹರಿತದ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಬೇಗ ಬೇಗ ಬಗೆಹರಿದ್ರೆ ಮುಂದಿನ ಲ್ಯಾಂಡ್ ಲಾರ್ಡ್ ಇದ್ದವರು ಮುಂದಿನ ಟೆನೆಂಟ್ಗೆ ಬಾಡಿಗೆಯನ್ನು ಕೊಡಬಹುದಾಗಿದೆ. ಆತನಿಗೆ ಯಾವುದೇ ರೀತಿಯಾದಂತಹ ಲಾಸ್ಗಳು ಆಗುವುದಿಲ್ಲ. ಇನ್ನು ಲೀಗಲ್ ಫ್ರೇಮ್ವರ್ಕ್ ಅಂತಂದ್ರ ಈಗ ನಾವು ಈಗಾಗಲೇ ನೋಡಿದ್ವಿ, ರೆಂಟ್ ಡಿಸ್ಪ್ಯೂಟ್ ಅಥಾರಿಟಿ ಮತ್ತು ರೆಂಟ್ ಕೋರ್ಟ್ ಮತ್ತು ರೆಂಟ್ ಟ್ರಿಬ್ಯುನಲ್ ಗಳನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಕೇವಲ ರೆಂಟ್ ಡಿಸ್ಪ್ಯೂಟ್ ಗಳನ್ನ ಮಾತ್ರ ಬಗೆಹರಿಸೋಕೆ ಈ 3 ಬಾಡಿಗಳು ಇರ್ತವೆ. ಆದ್ರಿಂದ ಪ್ರೊಸೆಸ್ ಇನ್ನು ಫಾಸ್ಟ್ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಡಿಕ್ವೇಟ್ ರೆಂಟಲ್ ಹೌಸಿಂಗ್ ಸ್ಟಾಕ್ ಫಾರ್ ಆಲ್ ಇನ್ಕಮ್ ಗ್ರೂಪ್ಸ್. ಈಗ ಏನಾಗ್ತದ, ಕೇವಲ ರೆಸಿಡೆನ್ಸಿ ಇತ್ತು ಅಂತಂದ್ರೆ 2 ಪಟ್ಟು ಮಾತ್ರ ಅದಕ್ಕೆ ನಾವು ಏನ್ ಮಾಡಬಹುದು, ಡೆಪಾಸಿಟ್ ಅನ್ನು ವಿಧಿಸಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲಾ ಇನ್ಕಮ್ ಗ್ರೂಪ್ಗಳಿಗೂ ಕೂಡ ಸಫಿಶಿಯಂಟ್ ಆದಂತಹ ರೆಂಟ್ ಮನೆಗಳು ಅವೈಲೇಬಲ್ ಇರ್ತವೆ ಅನ್ನೋದನ್ನ ಇದು ಖಾತ್ರಿಪಡಿಸ್ತದ. ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ರೆಂಟಲ್ ಹೌಸಿಂಗ್. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾರ್ಮಲಿ ಈ ರೆಂಟಲ್ ಹೌಸಿಂಗ್ ಅಂತಕ್ಕಂತಹ ಒಂದು ಬಿಸ್ನೆಸ್ ಏನಿದೆ, ಇದು ಟೋಟಲಿ ನಾನ್ ಫಾರ್ಮಲ್ ಆದಂತಹ ಒಂದು ಇನ್ಕಮ್ ಸೋರ್ಸ್ ಇರ್ತದ ಎಲ್ಲರಿಗೂ ಕೂಡ. ಇದರ ಮೇಲೆ ಯಾವುದೇ ರೀತಿಯಾದಂತಹ IT ಆಕ್ಟ್ ಗಳಾಗಿರಬಹುದು, ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಆಕ್ಟ್ ಗಳಾಗಿರಬಹುದು, GST ಆಕ್ಟ್ ಗಳಾಗಿರಬಹುದು, ಇವು ಕೂಡ ಅಪ್ಲೈ ಆಗ್ತಿರುವುದಿಲ್ಲ ಈವರೆಗೂ. ಸೊ ಇದರಿಂದ ಇನ್ಸ್ಟಿಟ್ಯೂಷನಲೈಸೇಷನ್ ಮಾಡ್ಲಾಗ್ತದ ಮತ್ತು ಅದರ ಮೇಲೆ ಈಗ ಇನ್ಕಮ್ ಟ್ಯಾಕ್ಸ್ ಮತ್ತು GST ಗಳು ಕೂಡ ಅಪ್ಲೈ ಆಗ್ತಕ್ಕಂತಹ ಚಾನ್ಸಸ್ ಇರ್ತದ. ಇನ್ನು ಫಿಲಿಪ್ ಟು ಪ್ರೈವೇಟ್ ಪಾರ್ಟಿಸಿಪೇಷನ್, ಈ ಒಂದು ಪಾಯಿಂಟ್ ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಉದ್ಯಮದಲ್ಲಿ ಈಗ ಯಾವ ರೀತಿ Airbnb ಮತ್ತು ಟ್ರಿವ್ಯಾಗೋ, Airbnb ಅಂತಾನೆ ಹಿಡ್ಕೊಳ್ಳೋಣ, Airbnb ಇವ್ರು ಯಾವ ರೀತಿ ಒಂದು ರೀತಿಯಾಗಿ ಹಿಡಿತವನ್ನ ಸಾಧಿಸಿದ್ದಾರೆ, ಪ್ರೈವೇಟ್ ಬಾಡಿಯಾಗಿ ಹೋಟೆಲ್ಗಳನ್ನ ತೆಗೆದುಕೊಳ್ತಾರೆ ಮತ್ತು ಇವರು ಬೇರೆದವ್ರಿಗೆ ರೆಂಟ್ ಅನ್ನು ನೀಡ್ತಾರೆ. ಆ ರೀತಿಯಾದಂತಹ ಒಂದು ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನ ಇಲ್ಲಿ ಎಂಟ್ರಿ ಮಾಡೋಕೆ ಹೋಗ್ತಾ ಇದ್ದಾರೆ. ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಬಂದ್ರೆ ಈಗ ಯಾವ ರೀತಿಯಾಗಿ ಓಲಾ ಮತ್ತು ಊಬರ್ಗಳು ಗಾಡಿ ನಿಮ್ದಿರತ್ತ, ಆದ್ರ ಅದಕ್ಕ ಅಥರೈಸೇಷನ್ ಯಾರ್ದಿರ್ತದ, ಓಲಾ ಮತ್ತು ಊಬರ್ಗಳದು ಇರ್ತದ. ಅವರು ಅದಕ್ಕೆ ರೆಂಟ್ಗಾಗಿ ಬಿಡ್ತಾರೆ, ಅದರಿಂದ ಅವರು ಲಾಭವನ್ನು ಗಳಿಸ್ತಾರೆ, ನಿಮಗೆ ಮಂತ್ಲಿ ಇಷ್ಟಿಷ್ಟ ಅಂತ ನಿಮಗೆ ನೀಡ್ತಾರೆ. ಆ ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ಈ ರೆಂಟಲ್ ಹೌಸಿಂಗ್ ಬಿಸ್ನೆಸ್ ನಲ್ಲೂ ಕೂಡ ತರಬೇಕು ಅಂತಕ್ಕಂಥದ್ದು ಈ ಒಂದು ಆಕ್ಟ್ ನ ಒಂದು ಉದ್ದೇಶ ಆಗಿರ್ತದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗೆಳೆಯರೆ. ಪ್ರೈವೇಟ್ ಪಾರ್ಟಿಸಿಪೇಷನ್ ಆದ್ರೆ ಏನಾಗ್ತದ, ಅಫ್ಕೋರ್ಸ್ ನಿಮಗೆ ಒಂದು ಸ್ಟೇಬಲ್ ಇನ್ಕಮ್ ಅಂತ ಬರಬಹುದು, ಆದ್ರೆ ಅತ್ಯಂತ ಹೆಚ್ಚಿನ ಲಾಭವನ್ನ ಆ ಪ್ರೈವೇಟ್ ಕಂಪನಿಗಳೇ ತೆಗೆದುಕೊಳ್ತಾರೆ ಅಂತ ಹೇಳ್ಬಹುದಾಗಿದೆ ಗೆಳೆಯರೆ. ಇನ್ನು ಚಾಲೆಂಜ್ಗಳು ಏನಿದೆ ಅಂತ ನಾವಿಲ್ಲಿ ನೋಡಿದ್ರೆ, ಇಲ್ಲಿ ಆಕ್ಟ್ ಸ್ಟೇಟ್ಗಳಿಗೆ ಒಪ್ಕೋಬಹುದು ಅಥವಾ ಬಿಡಬಹುದು. ಇದು ಸ್ಟೇಟ್ಗಳ ಮೇಲೆ ಡಿಪೆಂಡೆಂಟ್ ಇರ್ತದ. ಯಾಕಂತಂದ್ರ ಇಲ್ಲಿ ಲ್ಯಾಂಡ್ ಅಂತಕ್ಕಂಥದ್ದು ಮತ್ತು ಭೂ ಮಾಲೀಕತ್ವ ಅಂತಕ್ಕಂಥದ್ದು ಇದು ಯಾವ ತರ ಆಗಿರ್ತದ, ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂತಹ ಒಂದು ಸಬ್ಜೆಕ್ಟ್ ಆಗಿರ್ತದ. ಆದ್ರಿಂದ ಕೇಂದ್ರಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇರುವುದಿಲ್ಲ.
ಆದ ಕಾರಣ ಇಲ್ಲಿ ಯಾವುದೇ ರೀತಿಯಾದಂತಹ ಸಿಗ್ನಿಫಿಕೆನ್ಸ್, ಯಾವುದೇ ರೀತಿಯಾದಂತಹ ಉಪಯೋಗ ರಾಜ್ಯಗಳಿಗೆ ಆಗುವುದಿಲ್ಲ. ಆ ರಾಜ್ಯಗಳು ಇದನ್ನ ಸ್ವೀಕರಿಸಲಿಲ್ಲ ಅಂತಂದ್ರೆ, ಆ ರಾಜ್ಯಗಳು ಇದನ್ನ ಸ್ವೀಕರಿಸಲಿಲ್ಲ ಅಂತಂದ್ರೆ ಆ ರಾಜ್ಯದಲ್ಲಿ ಇದು ಅಪ್ಲೈ ಕೂಡ ಆಗುದಿಲ್ಲ. ಅಲ್ಲಿ ಇರತಕ್ಕಂತಹ ಜನರಿಗೆ ಇದು ಇಂಪ್ಲಿಮೆಂಟೇಶನ್ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇದು ಕೂಡ ರೇರಾ, ಈಗಾಗಲೇ ಹೇಳಿದ್ದೆ, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತ. ಈ ಒಂದು ಆಕ್ಟ್ ನ ಪ್ರಕಾರವೇ ಇದು ಕೂಡ ಜಾರಿಯಾಗಿದೆ ಈಗ. ಅದೇ ರೀತಿಯಾಗಿನೇ ಈ ರಾಜ್ಯಗಳು ಅದನ್ನ ಸ್ವೀಕರಿಸಿದ್ರೆ ಅಪ್ಲೈ ಆಗ್ತದ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಮೋಸ್ಟ್ ಪ್ರೊಬ್ಯಾಬ್ಲಿ ಕರ್ನಾಟಕ ಇದನ್ನ ಸ್ವೀಕರಿಸ್ತದ, ಯಾಕಂತಂದ್ರೆ ಸೇಮ್ ಗೌರ್ಮೆಂಟ್ ಇರೋದ್ರಿಂದ ಇದನ್ನ ಸ್ವೀಕರಿಸ್ತಕ್ಕಂತಹ ಚಾನ್ಸಸ್ ತುಂಬಾನೇ ಇರ್ತದ. ನೋಡೋಣ. ಈ ಒಂದು ಆಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದು ಹೇಳಿ ಯಾಕೆ ಇಷ್ಟ ಆಯ್ತು ಅಂತ. ಮತ್ತು ಈ ಒಂದು ಆಕ್ಟ್ ನಿಮಗೆ ಇಷ್ಟ ಆಗದೇ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ಹೇಳಿ ಯಾಕೆ ಇಷ್ಟ ಆಗಲ್ಲ ಅಂತ. ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ, ಈವರೆಗೂ ವಿಡಿಯೋನ ವೀಕ್ಷಿಸಿದ್ದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್.